ಮಾರ್ನಿಂಗ್ ನೀವು ನೋಡ್ತಾ ಇರ್ಬೋದು. ಈಗ ಮೋಡದ ಮಧ್ಯದಲ್ಲಿದ್ದೀನಿ. ಸೊ ನಾನು ವಿಂಡೋ ಸೀಟ್ನ ಹೆಂಗೋ ಮಸ್ಕ ಹೊಡೆದ್ಬಿಟ್ಟು ವಿಂಡೋ ಸೀಟ್ನ ಇಸ್ಕೊಂಡೆ. ಕೆಳಗಡೆ ಫುಲ್ಲು ಬೀಚ್ ಕಾಣಿಸ್ತಾ ಇದೆಯಾ, ಅಲ್ಲಿ ಫುಲ್ ಮೋಡ ಇದೆ. ಅಲ್ಲಿ ಲ್ಯಾಂಡ್ ಆದ್ವಿ ನೋಡ್ತಾ ಇದ್ರಲ್ಲ. ಇದು ಏನು ನಮ್ಮ ಬೆಂಗಳೂರು ಅಷ್ಟು ಚೆನ್ನಾಗಿಲ್ಲ ಇವನು. ಬೆಂಗಳೂರು ಅಷ್ಟೇ ಯಾವುದು ಚೆನ್ನಾಗಿಲ್ಲ. ಆಲ್ಮೋಸ್ಟ್ ರೀಚ್ಡ್. ಥ್ಯಾಂಕ್ ಯು ಇಂಡಿಗೋ, ನಮ್ಮನ್ನ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡ್ಬಂದಿದ್ದಕ್ಕೆ. ಗುಡ್ ಮಾರ್ನಿಂಗ್. ನಾವು ಸೊ ಎಸ್, ಮುಗೀತು ಈಗ ಹೊರಡ್ತಾ ಇದ್ದೀವಿ. ಬಾಯ್, ಥ್ಯಾಂಕ್ ಯು ಫಾರ್ ದ ಸೇಫ್ ಜರ್ನಿ. ಫುಲ್ಲು ಬಿಸಿ ಬಿಸಿ ಇದೆ ಇಲ್ಲಿ. ಹಾಯ್, ಜಸ್ಟ್ ಪುಕೆಟಿ ಲ್ಯಾಂಡ್ ಆದ ತಕ್ಷಣನೇ ಬಿಸಿಲು ಹೆವಿ ಅಂದ್ರೆ ಹೆವಿ, ಎಂಟ್ರಿಗೆ ಬಿಸಿಲು. ಒಳಗಡೆ ಎ ಸಿ ತಡ್ಕೊಳಕ್ ಆಗ್ತಿರ್ಲಿಲ್ಲ, ಈಗ ಎ ಸಿ ಇಲ್ಲದೆ ಇರಕ್ಕಾಗ್ತಿಲ್ಲ. ಅಲ್ಲ, ಇಲ್ಲಿ ಅಟ್ಲೀಸ್ಟ್ ನೋಡಿ, ಇಲ್ಲಿ ಎ ಸಿ ಐತೆ, ಅಲ್ಲಿ ಎ ಸಿ ಇಲ್ಲ. ಹಾ, ಇಲ್ಲಿ ಎ ಸಿ ಏರ್ಪೋರ್ಟ್ ಇಲ್ಲಿ ಎ ಸಿ ಐತೆ, ಸೊ ಅಲ್ಲಿ ಎ ಸಿ ಇಲ್ಲ. ಈಗೇನು ಗೊತ್ತಾ, ಇಮಿಗ್ರೇಷನ್ ಇಲ್ಲಿ ಹೆಂಗಿರ್ತದೆ ಗೊತ್ತಾ, ಅಲ್ಲಿದ್ದಂಗಲ್ಲ. ಇಲ್ಲಿ ಎಲ್ಲ ಇದನ್ನ ಫಿಲ್ ಮಾಡ್ಬೇಕು. ಈಗ ಅಪ್ಲಿಕೇಶನ್ ಫಿಲ್ ಮಾಡಿ ನಮ್ಮ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ ಹಚ್ಚಿ ಅದೆಲ್ಲ ಐತಿ ಇವಾಗ. ಕತೆ ಎಲ್ಲ ಜೀವನ. ಹೌದಾ? ಬನ್ನಿ, ಈ ಕತೆ ಎಲ್ಲ ಜೀವನ ನಾವು ಎಕ್ಸ್ಪೀರಿಯನ್ಸ್ ಮಾಡೋಣ. ಇಮಿಗ್ರೇಷನ್ ನಡೀತಾ ಇದೆ. ಇಮಿಗ್ರೇಷನ್ ಆಯಿತು. ಇವಾಗ ಏನು ಗೊತ್ತಾ, ಇಮಿಗ್ರೇಷನು ಸುಮ್ಮನೆ ಪಾಸ್ಪೋರ್ಟ್ ಫೋಟೋ ತಗೊಂಬರ್ರಿ, ಅದು ತಗೊಂಬರ್ರಿ, ಇದು ತಗೊಂಬರ್ರಿ, ಅವೆಲ್ಲ ಏನೂ ಇಲ್ಲ. ಡೈರೆಕ್ಟಾಗಿ ನಿಮ್ಮ ಪಾಸ್ಪೋರ್ಟ್ ಹೋಗಿ ತೋರಿಸಿದ್ರೆ ಸಾಕು. ಇಂಡಿಯನ್ಸ್ಗೆ ಅಷ್ಟು ವ್ಯಾಲ್ಯೂ ಐತೆ. ಯಾಕೆ ಇಂಡಿಯನ್ಸಿಗೆ ವ್ಯಾಲ್ಯೂ ಐತೆ ಗೊತ್ತಾ? ಬಿಕಾಸ್ ಆಫ್ ಅಷ್ಟೇ. ಸೊ ಎಸ್, ಈಗ ನಮ್ಮದು ಇಮಿಗ್ರೇಷನ್ ಆಯಿತು. ನಾವೀಗ ಕಂಟ್ರಿ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. 10 ವರ್ಷದಿಂದ ಇಂಡಿಯನ್ಸ್ಗೆ ಈ ಥರ ಬೇರೆ ಕಂಟ್ರಿಗಳಲ್ಲಿ ಈ ಥರ ರೆಸ್ಪೆಕ್ಟ್, ಅಂದರೆ ಇವಾಗ ಕೊಡ್ತಿರೋ ಅಂಥ ಮರ್ಯಾದೆ ಮೋಸ್ಟ್ ಪ್ರಾಬಲಿ ಈ ಕಂಟ್ರಿ ಕೊಡ್ತಿದ್ದಿಲ್ಲ. 10 ವರ್ಷದಿಂದ ಯಾರು ಅಧಿಕಾರಕ್ಕೆ ಬಂದರೋ, ಸೊ ಅವ್ರ ಅಧಿಕಾರಕ್ಕೆ ಬಂದಮೇಲೆ ಎಲ್ಲ ಕಂಟ್ರಿಗಳು ನಮಗೆ ಚೆನ್ನಾಗಿ ಮರ್ಯಾದೆ ಕೊಡ್ತಿದ್ದಾರೆ. ಎಸ್ಪೆಷಲಿ ಥೈಲ್ಯಾಂಡ್ ಅಷ್ಟೇ. ಏನು ಎತ್ತ ಅಂತ ಕೇಳಲ್ಲ. ಇಂಡಿಯನ್ಸ್ ಬಂದರೆ ಸೀಲ್ ಹೊಡೆದು ಕಳಿಸ್ತಾ ಇರ್ತಾರೆ. ಎಷ್ಟು ದಿನ ಇರ್ತೀರಿ ಅಂತಲೂ ಕೇಳಲ್ಲ ಇಂಡಿಯನ್ಸ್. ಯಾಕಂದರೆ ಇಂಡಿಯನ್ಸ್ ಮೇಲೆ ನಿಂತಿರೋ ಎಕಾನಮಿ ಥೈಲ್ಯಾಂಡ್ಗೆ. ಸೊ ಇವಾಗ ತುಂಬ ಫ್ರೀ ವೀಸಾ ಫ್ರೀ ಮಾಡಿದ್ಮೇಲಿಂದ ಇಂಡಿಯನ್ ಪಾಸ್ಪೋರ್ಟಿಗೆ ತುಂಬ ಬೆಲೆ. ಅಂದರೆ ಇದು ಒಂಥರ ಈಗ ಇಂಡಿಯನ್ ಪಾಸ್ಪೋರ್ಟ್ US ಪಾಸ್ಪೋರ್ಟ್ ಇದ್ದಂಗೆ ಇವಾಗ. ಅವಾಗ ಹೇಳ್ತಿದ್ರಲ್ಲ US ದೊಡ್ಡದು ಅಂತ. ಸೊ ಈಗ ಇಂಡಿಯಾ ದೊಡ್ಡದು. ಯಾರಿಗೊತ್ತು, ಈಗ 10 ವರ್ಷ ಇರೋರಿಗೆ ಇನ್ನೊಂದು 20 ವರ್ಷ ಅಧಿಕಾರ ಕೊಟ್ಟರೆ US ಗಿಂತ ದೊಡ್ಡ ಕಂಟ್ರಿ ನಮ್ಮದು ಮಾಡೇ ಮಾಡ್ತಾರೆ. ಹೆಸರು ಹೇಳೋದು ಬೇಡ, ಯಾರಂತ ಗೊತ್ತಾಗಿರುತ್ತೆ. ಯಾರೇ ಅಲ್ಲಿ ಸಿಮ್ ತಗೋಬೇಕೀಗ. ತಗೊಳ್ಳ ನಾನು ಸಿಮ್ ಒಂದು ತಗೊಂಡ್ಬಿಡ್ತೀನಿ. ಎಲ್ಲೋದ್ರೆ ಆಚೆ ಹೋದಾಗ ರೂಮಲ್ಲಿ ಇದ್ದಾಗ ವೈಫೈ ಸಿಗುತ್ತೆ, ಆಚೆ ಹೋದಾಗ ಓಕೆ ನಡೀರಿ ಫ್ರೆಂಡ್ಸ್ ಹೋಗೋಣ. ನಾನೇನು ಹೇಳಿದೆ, ಬಂದ ತಕ್ಷಣ ಬಟ್ಟೆಗಳು ಸಿಗ್ತಾವ ಅಂತ ಹೇಳಿಲ್ಲ. ಕ್ಯಾಪ್ ಬೇಡ, ಇಲ್ಲಿರೋ ಬಟ್ಟೆಗಳೆಲ್ಲ ಬ್ಲೇಡ್ ಇರ್ತಾವೆ, ಬೇಡ. ಮೇ 6 days ಇಸ್ ನೈಸ್. ಪ್ಯಾಕೇಜಸ್ ಇದೆಯಾ? ಅನ್ಲಿಮಿಟೆಡ್ ಇಂಟರ್ನೆಟ್. 50 GB, after 50 GB, 4G unlimited. This one unlimited for 2 weeks. Unlimited. Unlimited. So 699 ತಗೊಳ್ಳ ಇದನ್ನ ಅನ್ಲಿಮಿಟೆಡ್. ಇದು 399 ಅಂದ್ರೆ ಏನು? 15 GB ಬರೀ ಸಾಕ. 15 GB ಹೋಗೋವರೆಗೂ 15 GB ಅಷ್ಟೇ. ವೈಫ್ ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡ್ತೀವಿ. ಸಾಲಲ್ಲ ಅನ್ಸುತ್ತೆ. ಸಾಲಲ್ಲ, ಇದು ಬೆಸ್ಟ್. ಇದು 399 ಬಾತ್ ಐತಲ್ಲ, ಇದೇ ಬೆಸ್ಟ್. ಯಾಕೆ ಗೊತ್ತಾ, ಇವಾಗ ವೈಫೈ ಇರ್ತೈತಿ ಹೋಟ್ಲಾಗ, ಅಲ್ಲಿ ಅಪ್ಲೋಡ್ ಗಿಡನ. ಇದು ಅನ್ಲಿಮಿಟೆಡ್ ಇಲ್ಲ ಐತೆ ನೋಡು. ಆಚೆ ಹೋದಾಗ ಇದನ್ನ ಯೂಸ್ ಮಾಡಿ. ಇದು ಅನ್ಲಿಮಿಟೆಡ್ ಸೋಷಿಯಲ್ ಮೀಡಿಯಾ ಆಪ್ಸ್. ನಾವು ಯೂಶಲಿ ಇನ್ಸ್ಟಾಗ್ರಾಮು ಇವನ್ನೇ ಯೂಸ್ ಮಾಡೋದು. ಅದಕ್ಕೇನು ಇಲ್ಲ. 15 GB ಅಪ್ಲೋಡು ಡೌನ್ಲೋಡಿಗಿರೋದು. ಓಕೆ ಅಲ್ಲ? ಓಕೆ ನೋಡು, ಇಲ್ಲಿ ಬಂತು 5G ಅಷ್ಟೇ. ಇನ್ಮೇಲೆ ಯಾರಿಗೆ ಹಾಟ್ಸ್ಪಾಟ್ ಬೇಕಾದ್ರೆ ಕೊಡ್ಬೇಕು ನಾನು. 12 ಗಂಟೆ. ವೆಲ್ಕಮ್ ಟು ಲಗೇಜ್ ತಗೊಬೇಕು. ಓಕೆ, ಕಾಣಿಸ್ತಾ ಇದೆಯಾ? ಎಸ್. ಆಯ್ತಾ? ಬನ್ನಿ ಹೋಗೋಣ. ಈಗ ಲಗೇಜ್ ತಗೋಬೇಕು. ಒನ್ನಲ್ಲಿದೆ. ಅಲ್ಲ ಒಳ್ಳೆ ಎಷ್ಟೊಂದು ಜನ ಇರ್ತಾರೆ ಈಗ. ನ್ಯಾಷನಲ್ ಫ್ಲೈಟು ಅವು ದೊಡ್ಡದು ಈಗ. ದೊಡ್ಡದ್ರಲ್ಲಿ ಕೊಡ್ತಾರೆ, ವಿಸ್ತಾರದಲ್ಲಿ ಕೊಡ್ತಾರೆ ಇಂಡಿಯಾದಲ್ಲಿ. ಏನು ಡೌಟ್ ನಿಮ್ಮದು? ಏನಿಲ್ಲ, ಈಗ ಟಿಕೆಟ್ಗಳೆಲ್ಲ ಒಳಗೆ ಇಟ್ಕೊಂಡ್ಬಿಟ್ರೆ ಬೇಕಾಗಿರೋದು ಪಾಸ್ಪೋರ್ಟ್ ಅಷ್ಟೇ. ಪಾಸ್ಪೋರ್ಟ್ ಇಲ್ಲ ಅಂದರೆ ಇಲ್ಲಿ ಥೈಲ್ಯಾಂಡಲ್ಲಿ ನೀನು ಕಸ ಬಳಿಬೇಕಾಗತ್ತೆ. ನಿನ್ನ ಹತ್ರ ಪಾಸ್ಪೋರ್ಟ್ ಇದ್ರೆ ನೀನು ನಾನು ವಾಪಸ್ ಕರ್ಕೊಂಡು ಹೋಗಿ ಬರ್ತೀಯಲ್ಲ. ನನ್ನ ಹತ್ರ ಇದು ನಾನು ಹೆಂಗೆ ಬರಲಿ? ನೀನು ಯಾರಂತ ಹೇಳಿ. ವೈಫೈ. ಬನ್ನಿ, ಈಗ ಸಿಮ್ ತಗೊಂಡಾಯ್ತು. ನೆಕ್ಸ್ಟ್
ನೋಡಕ್ಕ ಇಲ್ಲಿ 1890 ಐತೆ, ನಮಗೆ ಸಿಕ್ಕಿರೋ 2380 ಅಲ್ಲಿ ಎಕ್ಸ್ಚೇಂಜ್. 1890 ಇಲ್ಲಿ 2380 ಇಲ್ಲಿ ಬ್ಲೇಡ್, ಇಲ್ಲಿ ಭಯಂಕರ ಬ್ಲೇಡ್. ಈಗ ನಮ್ಮ ಲಗೇಜ್ನ ಕ್ಯಾರಿ ಮಾಡಕ್ಕೆ ಬಂದಿದ್ದೀವಿ. ಓ ನಂದು ಅಲ್ಲಿ ಹಿಡ್ಕೊಳ ಅಲ್ಲೇ ಐತೆ ನೋಡಿ ಬ್ಲೂ. ನನ್ನ ಲಗೇಜೇ ಸಿಕ್ತು ಫಸ್ಟು. ಓಡು ಓಡು. ಬಂತು ನೋಡಿ ನಂದು. ರಘುದು ರಾಯಲ್ ಆಗಿ ಬರ್ತಾ ಇದೆ. ನಂದೇನೆ ಹೆಂಗೆ ವಸ್ತು ಬಿಟ್ರಲ್ಲೇ ಅದು ಸೊ ಈಗ ಲಗೇಜ್ ಕೂಡ ಸಿಕ್ತು, ಲಗೇಜ್ ಚೆಕಿಂಗ್ ಕೂಡ ಆಯಿತು. ಈಗ ಹೊರಟ್ವಿ. ಸೊ ವೆಲ್ಕಮ್ ಟು ಪುಕೇಟ್. ಗೊತ್ತಾಯ್ತಲ್ಲ ನಾವು ಯಾವ ಸಿಟಿಗೆ ಬಂದಿದ್ದೀವಿ, ಸಿಟಿ ಅಂತಿದ್ದೀನಿ, ಯಾವ ಕಂಟ್ರಿಗೆ ಬಂದಿದ್ದೀವಿ ಅಂದರೆ ಪುಕೇಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ನಮ್ಮನ್ನ ವೆಲ್ಕಮ್ ಮಾಡೋಕ್ಕೆ ಇರ್ತಾರೆ. ಸೊ ನೋಡೋಣ ಬನ್ನಿ, ಯಾರು ಅಂತ ನನಗೂ ಗೊತ್ತಿಲ್ಲ. ಏನು ಗೊತ್ತಾ, ಈಗ ನಮಗೋಸ್ಕರ ಅಲ್ಲಿ ವೇಟ್ ಮಾಡ್ತಿರ್ತಾರೆ. ಅವ್ರು ಹಿಂಗೆ ಹಿಡ್ಕೊಂಡು ದೊಡ್ಡದಾಗಿ ಹಿಂಗೆ ಹಿಡ್ಕೊಂಡು ನಿಂತಿರ್ತಾರೆ. ಟ್ಯಾಕ್ಸಿ ಬೇಕಿದ್ರೆ ಏನು ಗೊತ್ತಾ, ಒಂದು ನಿಮಿಷ ತಿರ್ಸಿಲಿ. ಲಾಸ್ಟ್ ಟೈಮ್ ಹಿಂಗೆ ಬಂದು ನಾನು ಹಿಂಗೆ ಟ್ಯಾಕ್ಸಿ ಬೇಕಂತ ಇಲ್ಲಿ ಹಾಕೊಂಡ್ರೆ ಇಲ್ಲಿ ಬುಕ್ ಮಾಡಿಬಿಟ್ರೆ ಮುಗಿದು ನಾವು ಬುಕ್ ಆಗ್ಬಿಡ್ತೀವಿ. ಸುಮ್ಮನೆ ಇಲ್ಲಿಂದ ಇಲ್ಲಿ ಕರ್ಕೊಂಡು ಹೋಗಕ್ಕೆ 2,500 ಇಸ್ಕೊಂಡ್ರೆ ಅದು ವೇಸ್ಟ್ ಅದ ನಮ್ಮ. ಸೊ ಈಗ ಬನ್ನಿ, ನಾವು ವೇಟ್ ಮಾಡ್ತಾ ಇದ್ದೀವಿ ಆಚೆ ಯಾರು ಇರ್ತಾರೆ ನಮಗೋಸ್ಕರ ಅಂತೇಳಿ. ಅದನ್ನು ನೋಡೋಣ. ಆ್ಯಂಡ್ ಇಲ್ಲಿ ನೀವು ಇನ್ ಕೇಸ್ ಕರೆನ್ಸಿ ಅಲ್ಲೇ ಮಾಡಿಸ್ಕೊಂಡಿಲ್ಲ ಅಂದರೆ ಇಲ್ಲಿ ಎಕ್ಸ್ಚೇಂಜ್ ಕೂಡ ಅವೈಲೇಬಲ್ ಇದೆ. ಏನು ಗೊತ್ತಾ, ಇನ್ನೊಂದು ಯಾವುದೇ ಕಾರಣ ಕರೆನ್ಸಿ ಎಕ್ಸ್ಚೇಂಜ್ ಏರ್ಪೋರ್ಟ್ಗಳಲ್ಲಿ ಮಾತ್ರ ಮಾಡಿಸ್ಬೇಡ್ರಿ. ನಿಮ್ಮ ಸ್ವತ್ರ ಗೊತ್ತಿರೋರ ಹತ್ರ ಯಾರ ಹತ್ರನ ಮಾಡಿಸಿ, ಇಲ್ಲೆಲ್ಲ ವೇಸ್ಟ್. ಸೊ ಈಗೆಲ್ಲ ಬೋರ್ಡ್ ಇಟ್ಕೊಂಡು ನಿಂತಿದ್ದಾರೆ. ಮೇ ಬಿ ನಮ್ಮನಿಗೂ ಇಟ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಸೊ ಇಲ್ಲೆಲ್ಲ ನೋಡಿ ಅವರೇ ಹೇಳ್ತಾ ಇರ್ತಾರೆ ಯಾರಿದು 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 ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಬುಕ್ಕಿಂಗ್ ಮಾಡ್ಕೊಂಡು ಬಂದರೆ ಇಲ್ಲಿ ನೇಮ್ ಹಾಕಿದಾರಲ್ಲ, ಆ ರೀತಿ ನೇಮ್ ಹಾಕಿರ್ತಾರೆ. ಸೊ ಎಲ್ಲ ಕಡೆನೂ ಹಾಕಿರ್ತಾರೆ. ಸೊ ನಮ್ಗೆ ಇವಾಗ ಸಿಕ್ಕಿದ್ರು, ನಮ್ಮನ್ನ ವೆಲ್ಕಮ್ ಮಾಡಿದ್ದು ಇವರು. ಏನು ಫೋಟೋ ತೊಗೊಂಡ್ರು, ಅದು ಶೀಟ್ ಅವ್ರ ಹತ್ರನೇ ಇದೆ. ಸೊ ಈಗ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಮೇ ಬಿ ಇವತ್ತು ಹೋಟೆಲ್ ಕರ್ಕೊಂಡು ಹೋಗ್ಬೋದು. ಹೋಗೋಣ ಬನ್ನಿ, ಹೇಗಿರುತ್ತೆ ಅಂತ ತೋರಿಸ್ತೀನಿ. ಈಗ ಓಡ್ತಾ ಇದ್ದೀವಿ. ಟ್ಯಾಕ್ಸಿ ಅವ್ರು ಬಂದಿದ್ದಾರೆ. ಬ್ಯಾಗ್ ಎತ್ಕೊಂಡು ಓಡ್ತಾರೆ. ಯಾರೇ ಇಂಡಿಯನ್ ಇದ್ದಂಗೆ ಇದಾನಲ್ಲ, ಅವ್ನು ನೋಡಕ್ಕೆ ಇಂಡಿಯನ್ ಇದ್ದಂಗೆ ಇದ್ದಾನೆ. ಬಟ್ ನಮ್ಮ ಭಾಷೆ ಬರಲ್ಲ, ನಾನು ಮಾತಾಡಿಸ್ದೆ. ಹೌದಾ? ನಮ್ಮ ಭಾಷೆ ಬರಲ್ಲ, ಹಿಂದಿ ಮಾತಾಡು. ಹುಷಾರ್ ಹುಷಾರ್. ನಮ್ಮ ಭಾಷೆ ಚೆನ್ನಾಗಿದೆ ಅಂದಿರುತ್ತೆ ಅವ್ರಿಗೆ. ಇದಾ ನಮ್ಮ ಗಾಡಿ? ವಾಟ್ಸ್ ಯುವರ್ ನೇಮ್? ಯಾಮ್. ಯು ನೋ ಕನ್ನಡ? You look like a Kannadiga. No, you're from Thailand only? Krabi. Okay, nice. Come on. Time is take to 1, 2, 3, 4, 5. Okay. No. Time. Oh, How long? 3 hours. 3 hours. Yes. Want to eat something? Traffic. Not Okay. sure. Okay. No. See. Huh? We Want to didn't eat have something. food. Oh, you stop 7-Eleven. Okay. Is there, no? Huh? Is there 7-Eleven? No. This. Okay. ಮುಂದೆ ಇದೆ ಅಂತ. ಆಯ್ತು. Okay. Thank you. 7-Eleven ಏನ್ ಗೊತ್ತಾ, 7-Eleven ಅಲ್ಲಿ ಏನಾದ್ರು ಸಿಕ್ಕತಕ್ಕ ಇಲ್ಲಿ, ಅದು ಒಂಥರ ಇಂಡಿಯನ್ ಇದು ಇದ್ದಂಗೆ. Okay, let's go down. Yeah. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥ ಆಗುತ್ತೆ. ಅಯ್ಯೋ ದೇವ್ರೆ, 3 ಅವರ್ ಬೇಕಾ? ಕ್ರಾಬಿ ಅಲ್ಲ, ಹೌದು ಅಕ್ಕ. ಪುಕೇಟ್ ಅಲ್ಲಕ್ಕ, ಏನ್ ಗೊತ್ತಾ, ಇವಾಗ ಫಸ್ಟ್ ಡೇ ಫುಲ್ ಇದು ಏನು ಕ್ರಾಬಿ 2 nights, ಅದಾದ್ಮೇಲೆ 1 day ಪಿಫಿ, ಮತ್ತೆ ಲಾಸ್ಟ್ಗೆ ಫುಕೇಟಿಗೆ ಬಂದ್ಮೇಲೆ ಏನು ಮಾಡಬೇಕು, ಇಲ್ಲೇ 2 ದಿವಸ ಸಿಟಿ ಟೂರು, ಬುದ್ಧ ಟೆಂಪಲ್ಲು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಏರ್ಪೋರ್ಟ್ ಹತ್ರ ಅಲ್ಲ ಇಲ್ಲಿಗೆ. ಸೊ ಹಂಗಾಗಿ ಇದು ಯಾವ ಕಾರು? ಕಾರ್ ಅಲ್ಲ ಇದು. ಅಲ್ಲ, ಏನಿದು? ಇದಕ್ಕೆ ಒಂಥರ ನಮ್ಮ ಇದು ಇಂಡಿಯಾದಲ್ಲಿ ಟಿ ಅಂತಾರಲ್ಲ, ಅದು ಹಂಗಿದೆ. ಇಲ್ಲೊಂಥರ ಅಪ್ಡೇಟೆಡ್ ಟಿ ಇದು. ಓಕೆ, ಲೆಟ್ಸ್ ಎಕ್ಸ್ಪ್ಲೋರ್ ದ ಸಿಟಿ, ಕಂಟ್ರಿ. ಸಿಟಿ ಅಂತೀವಿ ನಾವು, ಕಂಟ್ರಿ. ಹೆಂಗಿದೆ ಫಾರಿನ್ ಎಕ್ಸ್ಪೀರಿಯನ್ಸ್? ಸಂಡೂರಾಗ ಹಿಂಗೆ ಸೇಮ್ ಗುಡ್ಡ ಬೇಕಾದ್ರೆ ತೋರಿಸ್ನು. ರೋಡ್ ಇಷ್ಟು ಚೆನ್ನಾಗಿ. ಯಾವ ಚಿತ್ರದುರ್ಗ ಹೈವೇ ಹಿಂಗೆ ಸೇಮ್. ನಿಮ್ಮ ಹೊಸಪೇಟೆಗೆ ಹೋಗೋ ರೋಡ್ಗೆ ಮತ್ತೆ ಬಟ್ ಇದು ನಾವು ಹೋಗ್ತಿರೋದು ಒಳಗಡೆ ಅಲ್ವಾ, ಸಿಟಿಗೆ ಹೋದ್ರೆ ಸಿಟಿ ತುಂಬ ಚೆನ್ನಾಗಿದೆ. ರೋಡ್ ಟ್ರಿಪ್ಪು ಎಲ್ಲರೂ ಮಲಗಿದ್ದಾರೆ. ಸೊ ಹೋಗ್ತಾ ಇದ್ದೀವಿ, ಚೆನ್ನಾಗಿದೆ. ಅಂದರೆ ನಮ್ಮನ್ನು ಎಲ್ಲಿ ಪುಕೆಟ್ ಏರ್ಪೋರ್ಟಿಂದ ಈ ಕ್ರಾಬಿ ಕರ್ಕೊಂಡು ಹೋಗ್ತಿದ್ದಾರೆ.
150ರಿಂದ 160 ಕಿಲೋಮೀಟರ್ ಇದೆ, ದೂರ ದಾರಿ. ಹೈವೇ ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿ ಹೋಗ್ತಾ ಇದೆ. ನೋಡಿ ಇಲ್ಲಿ ಯಾವುದೋ ಒಂದು ಗುಣ ಕೇವ್, ಇಲ್ಲೊಂದು ಗುಣ ಕೇವ್ ಐತೆ ನೋಡಿ, ಚೆನ್ನಾಗಿತ್ತಲ್ಲ, ಚೆನ್ನಾಗಿದೆ ಅದು, ಸೂಪರ್. ಹೋಗ್ತಾ ಇದ್ದೀವಿ ಜರ್ನಿ, ಸ್ವಲ್ಪ ಹೊತ್ತು ಮಲಗೋಣ ಅಂತ. ಈಗ ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಎದ್ದು ನೆಕ್ಸ್ಟ್ ಮಾಡಿ. ಇಲ್ಲಿ ಆ್ಯಕ್ಚುಲಿ ಈ ಲ್ಯಾಂಗ್ವೇಜು ಬಹಳ ಕಷ್ಟ ಆಗ್ತಾ ಇದೆ. ಈಗ ಫೋನಲ್ಲಿ ಮಾತಾಡ್ಸ್ಬೇಕು ಅವ್ರನ್ನ, ಅವ್ರೊಂದು ಮಾತಾಡಿ ತೋರಿಸ್ತಾರೆ, ನಾವೊಂದು ಮಾತಾಡಿ ತೋರಿಸ್ತೀವಿ. ನಮಗೆ ಹೊಟ್ಟೆ ಹಸಿತಾ ಇದೆ, ಇಲ್ಲೇ ನಿಲ್ಲಿಸಲ್ಲವಾ ನೀವು? ಹಾಂ ಕುಂತು ಅಯ್ಯೋ ಅಲ್ಲೂ ಇನ್ನು ಎಷ್ಟು ಕಿಲೋಮೀಟರ್ ಇದೆ ಕೇಳೋ? 100 ಕಿಲೋಮೀಟರ್. 100 ಅಲ್ಲ, ಇನ್ನೂ 45 ಆಗಿದೆ, ಇನ್ನೂ 1 ಅವರ್. cũng mi ngan đồ kun tông hồn mai ಪಿಂಡ okay If you have work to do, you have to come on your own. ಆಯ್ತು. ನಿಮ್ಗೆ ಕೆಲಸ ಇದೆ ಅಂದ್ರೆ ನೀವು ಓನಾಗಿ ಬರಬೇಕಿತ್ತು ಅಂತ. ಅವ್ರಿಗೆ ಹೊಟ್ಟೆ ಹಸಿದ್ರೆ ಅರ್ಥನೇ ಆಯ್ತಾ ಇಲ್ಲ. ಅವ್ನಿಗೆ ಅರ್ಥ ಆಗ್ತೈತೆ, ನನಗೆ ಕೆಲಸ ಇದೆ. ಬಿಡು, ಅಟ್ಲೀಸ್ಟ್ ವಾಟರ್ ಬಾಟ್ಲ್ ಆದ್ರೂ ತಗೋಣ. ಜೊತ್ತಾದ್ಮೇಲೆ ಬಂತಪ್ಪ ನಮ್ದು ಹೋಟ್ಲು, ಸಾಕಾಗೋಯ್ತು ಬ್ರೋ. ವಾವ್, ಕ್ರಾಬಿಗೆ ಪಕ್ಕಕ್ಕೆ ಐತೆ ಹೋಟ್ಲು. ನೈಸ್ ಹೋಟೆಲ್, ನೈಸ್ ಹೋಟೆಲ್. ಅದನ್ನ ಅರ್ಥ ಆಗಲ್ಲ, ಬೇಡ. ಸಿಸಿ ಕರ್ ಇಲ್ಲೇ ಅಣ್ಣ, ನೀನು ಇಲ್ಲೇ ಹೋಟ್ಲ್ ಇಟ್ಕೊಂಡು ಎಲ್ಲೆಲ್ಲೋ ಹೇಳ್ಬಿಟ್ಟಿದ್ರೆ ಆಗಿತ್ತು. ಅಣ್ಣ ಏನೇನೋ ಮಾಡ್ತಾನೆ. ಇದಕ್ಕೆ ಯಾವ ಮೆನಿ ಬಾತ್ ಬೇಡ ಬೇಡ. ನಮ್ಮ ಪಜಿತಿ ತಾಯಿ ಭಾಷೆ ನಾವು ಕಲಿಯೋಕ್ಕಾಗತ್ತಾ? ನಮ್ಮ ತಾಯಿಗೂ ಆಗಲ್ಲ. ಇವರು ಇತೋ ಅಂತಾರೆ, ಆಗಲ್ಲಪ್ಪ. ಸೊ ಅದೇ ಗೂಗಲ್ ಟ್ರಾನ್ಸ್ಲೇಟ್ ಹೆಲ್ಪ್ ಮಾಡಬೇಕು. ಇಲ್ಲಿ ನೋಡಿದ್ರೆ ಚಾರ್ಜರ್ ಇಲ್ಲ, ಚಾರ್ಜಿಂಗ್ ಪಾಯಿಂಟ್ ಇಲ್ಲ, ಫೋನ್ ಸ್ವಿಚ್ ಆಫು, ಅಷ್ಟೆ. ಈಗ ಹೆಂಗೋ ಹೋಟ್ಲಿಗೆ ಕರ್ಕೊಬಂದವನೆ, ಹೋಗೋಣ ಬನ್ನಿ. ನಾವು ಹೋಟೆಲ್ ರೀಚ್ ಆದ್ವಿ, ಇವಾಗ ಎಲ್ಲರೂ ಹಿಡಿತಾ ಇದ್ದೀವಿ. ನಮ್ಮ ಲಗೇಜ್ನೆಲ್ಲ ಅವರೇ ಎತ್ಕೊಂಡು ಹೋಗ್ತಾರೆ. ಇಂಡಿಯನ್ಸಾ? ನನ್ನ ಬ್ಯಾಗ್ ಇತ್ತು. ಹಾಂ, ಅಲ್ಲೇ ಕೊಟ್ಬಿಡು, ಅಲ್ಲಿಗೆ ಇಟ್ಬಿಟ್ಟು. ಕಪುಂಕ ನನಗೆ ಸ್ಮೋಕ್ ಮಾಡೋದು ನೋಡು. nice to meet you ನೇಮ್ Nice to meet you. ಟಬ್ dump ಡಂಪ್ yes ಡಂಪ್ black ಬ್ಲ್ಯಾಕ್. yes ಯುವರ್ ನೇಮ್ ಬ್ಲ್ಯಾಕ್. ಕರಿಯ, ಅದಕ್ಕೆ ನಮ್ಮೂರ ಕರಿ ಅಂತಾರಂತ. ಅವನ ಹೆಸರು ಬ್ಲ್ಯಾಕ್ ಅಂತ. ಸೊ ಎಸ್, oh there is a swimming pool here. ಓಕೆ ಬನ್ನಿ ಇವಾಗ ರೂಮ್ಗೆ ಹೋಗೋಣ. ತುಂಬ ಕಷ್ಟ ಇದೆ ಇವ್ರ ಹತ್ರ ಮಾತಾಡೋದು. ಇವ್ರು ಮಾತಾಡೋದು ನಮ್ಗೆ ಅರ್ಥ ಆಗಲ್ಲ, ನಾವು ಮಾತಾಡೋದು ಇವ್ರಿಗೆ ಅರ್ಥ ಆಗಲ್ಲ. ಬಟ್ ಇಲ್ಲ, ಇಲ್ಲಿ ರೂಮ್ ಹತ್ರ ಒಂಚೂರು ಪರವಾಗಿಲ್ಲ. ಇದು ಹಿಡ್ಕೊಪ್ಪ, ಸ್ವಲ್ಪ ಇಂಗ್ಲೀಷಲ್ಲಿ ಅಂದರೆ ಅವರು ಹೇಳ್ತಾರಲ್ವ ಆ ಥರ ಇಂಗ್ಲೀಷಲ್ಲಿ ಮಾತಾಡ್ತಾವ್ರೆ, ಸ್ವಲ್ಪ ಅರ್ಥ ಆಗ್ತಾ ಇದೆ. ಈಗ ರೂಮ್ಗೆ ಹೋಗಬೇಕು. ರೂಮ್ ಹೇಗಿದೆ ಏನೋ ಗೊತ್ತಿಲ್ಲ, ವಿಲ್ ಸಿ. ಸೊ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್. Thank you. Okay, card. Key card for the power that you can click inside. Kapung. ครับผมขอบคุณครับขอบคุณครับ ಇದನ್ನ ಬರಮ್ಮ, ನಮ್ಮ ರೂಮ್ ಹೆಂಗಿದೆ ತೋರಿಸು. ನಮಸ್ತೆ, ಏನು ಬನ್ನಿ ಎಲ್ಲರೂ ಹೇಗಿದ್ದೀರಾ? ನಮ್ಗೆ ಇಲ್ಲಿ ಬಂದ್ಬಿಟ್ಟು ಹಿಂಗೆ ಮಾತಾಡ್ತಾ ಇದೆ. ಸೊ ದಿಸ್ ಈಸ್ ಅವರ್ ರೂಮ್. ತುಂಬ ಚೆನ್ನಾಗಿದೆ, ನಿಮಿಷ ತೋರಿಸ್ತೀನಿ. ಸೊ ಇಟ್ಸ್ ಕಂಪ್ಲೀಟ್ಲಿ ಎ ಸಿ ಇರೋಂಥ ರೂಮು. ಸೊ ಇಲ್ಲಿ ಅವರು ಇದನ್ನು ಹಾಕಿದ್ದಾರೆ, ಏನಂದರೆ ಬಟ್ಟೆ ಹ್ಯಾಂಗಲಿಂಗ್ ಮಾಡ್ಕೊಳಕ್ಕೆ ಹಾಕೊಂಡಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಏನಿದೆ, ಲಾಕರ್ ಇದೆ.
ಏನಾದರೂ ವ್ಯಾಲ್ಯೂಯಬಲ್ ಥಿಂಗ್ಸ್ನ ನಮ್ಮ ಬಾತ್ಗಳನ್ನ ಇಟ್ಕೊಳ್ಳೋಕ್ಕೆ ಲಾಕರ್ ಇದೆ. ಇದು ಲಾಕರ್ ಅಲ್ಲ, ಇದು ಲಾಕರ್ ನೀನು ಯಾರು ನೆನ್ಸ್ಕೊಂಡು ಹೇಳ್ತಿದ್ದೀಯ ಅದನ್ನ ಅಂತ ಗೊತ್ತು ನನಗೆ. ದಿಸ್ ಇಸ್ ನಾಟ್ ಐ ಮೀನ್ ದಿಸ್ ಇಸ್ ಲಾಕರ್. ಆಮೇಲೆ ಒಂದು ಏರ್ ಡ್ರೈಯರ್ ಇದೆ ಆ್ಯಂಡ್ ಒಂದು ಮಿನಿ ಫ್ರಿಡ್ಜ್ ಇದೆ. ಇದು ಲಾಕರ್. ಓಕೆ, ಇದು ಮಿನಿ ಫ್ರಿಡ್ಜ್ ಇದೆ. ಆ್ಯಂಡ್ ಇಲ್ಲಿ ನೀರು ವಾಟರ್ ಬಾಟಲ್ ಆಗಿ ಬಿಸಿನೀರು ಮಾಡ್ಕೊಳ್ಳೋಕ್ಕಿದೆ. ಬಿಸಿನೀರೆಲ್ಲ ಕಾಫಿ ಮಾಡ್ಕೊಳ್ಳೋಕ್ಕೆ ವಾಟರ್ ಬಿಸಿನೀರು ಕಾಫಿ ಎಲ್ಲ ಮಾಡ್ಕೊಳ್ಳೋದು. ಆ್ಯಂಡ್ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ ಚಿಕ್ಕದಾಗಿ. ಹಾಗೆ ನಮ್ಮ ಇದರಲ್ಲಿ ಟಿವಿ ಕೂಡ ಇದೆ, ಬಟ್ ನಮ್ಮ ಕನ್ನಡ ಚಾನೆಲ್ಸ್ ಯಾವುದು ಬರಲ್ಲ ಅಂತ ಅನ್ಕೊಂತಿದ್ದೆ. ಇದು ಬೆಡ್. ಆ್ಯಂಡ್ ದಿಸ್ ಇಸ್ ಅವರ್ ಬೆಡ್ ಫಾರ್ ನೆಕ್ಸ್ಟ್ 2 days. ಓಕೆನಾ? ಸೊ ಇದು ಇಲ್ಲಿನ ವ್ಯೂ. ಆ್ಯಂಡ್ ಇಲ್ಲೊಂದು ಚಿಕ್ಕ ಒಂದು ಸಿಂಕ್ ಮಾಡಿದ್ದಾರೆ. ಚೆನ್ನಾಗಿದೆ ನೋಡುವ. ನೀನು ಬೆಳಿಗ್ಗೆ ಮಕ್ಕಂಡಾಗ ನಾನು ಅಲ್ಲಿಗಿಲ್ಲಿ ತಿಕ್ಕಿದ್ರೆ ಇಲ್ಲಿ ತಿಕ್ಕಿಂದ ಮಗುಳ್ಬೇಕೇನೆ. ಹೋಗಿ. ಸೊ ಇಲ್ಲಿ ಓಕೆ ಬಚ್ಚಲ ಮನೆ ಇದು. ಮೇ ಬಿ ಅದು ಟಾಯ್ಲೆಟ್ ಅನ್ಸುತ್ತೆ. ಚೆನ್ನಾಗಿ ಸಪ್ರೇಟ್ ಮಾಡೋದು ಬಿಡು. ಸಪ್ರೇಟ್ ಮಾಡಿದೆ. ಓಕೆ, ದಿಸ್ ಇಸ್ ಟಾಯ್ಲೆಟ್ ಆ್ಯಂಡ್ ಒಂದು ಬಾಲ್ಕನಿ ಇದೆ. ಓಕೆ, ಬನ್ನಿ ಬಾಲ್ಕನಿ ಕರ್ಕೊಂಡು ಹೋಗ್ತೀನಿ. ಬಾಲ್ಕನಿ ವ್ಯೂ ನೋಡಿ ಹೆಂಗೈತಿಲ್ಲ ಎದುರಿಗೆ. ವ್ಯೂ ಮೇ ಬಿ ಇದೆ ಕ್ರಾಬಿ ಅನ್ಸುತ್ತೆ ಅದೇ ಅಲ್ಲ. ಸೊ ಇದೆ, ಹೀಗಿದೆ ನಮ್ಮ ಬಾಲ್ಕನಿ. ಆ್ಯಂಡ್ ಇದರಿಂದ ಆ ಸೈಡಲ್ಲಿ ನಮ್ಮ ಅಕ್ಕ ಅವ್ರ ಮನೆ ಇದೆ ಅಲ್ವಾ, ಐ ಮೀನ್ ನಮ್ಮ ಅಕ್ಕ ಅವ್ರ ರೂಮ್ ಇದೆ. ಸೊ ಅವ್ರಿಗೂ ನಮಗೂ ಒಂದು ಬಾಗಿಲು ಅಟ್ಯಾಚ್ಡ್ ಇದೆ ಅಷ್ಟೇ. ಆ ಬಾಗಿಲು ತೆಗೆದ್ರೆ ಅವರು ಕಾಣಿಸ್ತಾರೆ. ಅವರು ಕ್ಲೋಸ್ ಮಾಡ್ಕೊಂಡ್ರೆ ಅವ್ರು ಕಾಣಿಸ್ತಾರೆ. ಬಾಗಿಲು ಓಪನ್ ಮಾಡಿದ್ರೆ ಅವ್ರ ಬಾಗಿಲು ಓಪನ್ ಮಾಡಿದ್ರೆ ಆ ಕಡೆಯಿಂದ ಓಪನ್ ಮಾಡೋದು. ಒಂದೇ ರೂಮ್ ಥರ ಆಗುತ್ತೆ. ದಟ್ಸ್ ಆಲ್. ಹೇಗೆ ಅನಿಸ್ತು? ಚೆನ್ನಾಗಿದೆಯಾ? ಸೊ ಈಗ ಹೊಟ್ಟೆ ಯಾವ ರೇಂಜಿಗೆ ಹಸಿತಾ ಇದೆ ಅಂದರೆ ಅದನ್ನ ಹೇಳಕ್ಕೂ ಆಗ್ತಾ ಇಲ್ಲ. ಆ ರೇಂಜಿಗೆ ಹೊಟ್ಟೆ ಹಸಿತಾ ಇದೆ. ಫಸ್ಟು ಹೊಟ್ಟೆ ಊಟ ಹಾಕೊಂಡು ಬರಬೇಕು. ಅದಾದಮೇಲೆ ಅದನ್ನು ವಿಡಿಯೋ ಮಾಡಿ ತೋರಿಸ್ತೀವಿ ಹೇಗಿತ್ತು ಏನು ಅಂತೇಳಿ. ಸೊ ಇವತ್ತಿನ ಕಂಪ್ಲೀಟ್ ಬ್ಲಾಗ್ನ ನೋಡಿ ಎಂಜಾಯ್ ಮಾಡಿ. ನಾವು ಇಲ್ಲೇ ಸ್ಟ್ರೀಟಿಗೆ ಬಂದ್ವಿ ಊಟ ಮಾಡೋಣ ಅಂತೇಳಿ. ಹೊಟ್ಟೆ ಹಸಿತಾ ಇತ್ತು. ಸೊ ಇಲ್ಲಿ ಇಂಡಿಯನ್ ಫುಡ್ ಇದೆ. ಸೊ ನಮಗೆ ತುಂಬ ವಾಕೇಬಲ್ ಡಿಸ್ಟೆನ್ಸ್ ಎಲ್ಲ ಇದೆ. ಆ್ಯಂಡ್ ದೇ ಹ್ಯಾವ್ ಸೋ ಮೆನಿ ಆಪ್ಷನ್ಸ್ ಇನ್ ಇಂಡಿಯನ್ ಫುಡ್ ಇದೆ ಅಲ್ವಾ. ಬಾಮ ಹಾಂ ಡನ್. ಬನ್ನಿ ಹೋಗೋಣ. ಬನ್ರಿ ಹೋಗೋಣ. ಫಸ್ಟು ಹೊಟ್ಟೆ ಹಸಿತಾರೆ. ಹೊಟ್ಟೆಗೆ ಊಟ ಹಾಕೊಂಡ್ಬರ್ಬೇಕು, ಆಮೇಲೆ ಬೇರೆ ಕೆಲಸ. ಮ್ಯಾಂಗೋ ಜ್ಯೂಸು ಮತ್ತು ಲೆಮನ್ ಸೋಡಾನ ಆರ್ಡರ್ ಮಾಡಿದ್ದೀವಿ. ಅಲ್ಲೂ ಟೇಸ್ಟ್ ಮಾಡೋ ಹೇಗಿದೆ ಹೇಳು. ಹಲೋ ಮಾಡು, ಇಬ್ರಿಗೂ ಸೇರ್ ಮಾಡಿರತ್ತವ. ಮ್ಯಾಂಗೋ ಜ್ಯೂಸ್ ಇದ್ದಂಗೆ ಐತೆ. ಚೆನ್ನಾಗಿಲ್ವೇನೋ? ಏನೋ ರಿಯಾಕ್ಷನ್ ಹಂಗೆ ಕೊಡ್ತೀಯ? ರಿಯಾಕ್ಷನ್ ಕೊಡೋ. ಸೊ ಇಲ್ಲಿ ನಾವು ಬಟರ್ ನಾನು ಮತ್ತು ಯಾವುದೋ ಒಂದು ಗ್ರೇವಿ ಆರ್ಡ್ರ್ ಮಾಡಿದ್ವಿ. ಎರಡೂ ಸಕ್ಕತ್ತಾಗಿದೆ. ಸೊ ತುಂಬ ಟೇಸ್ಟಿಯಾಗಿದೆ ಅಲ್ಲ ಅಲ್ಲೂ. ಇಲ್ಲಿನ ಸ್ಟ್ರೀಟ್ ಶಾಪಿಂಗಿಗೆ ಬಂದಿದ್ದೀವಿ. ರಘು ಸ್ಲಿಪ್ಪರ್ ತಂದಿರಲಿಲ್ಲ, ಶೂ ಹಾಕೊಂಡ್ಬಂದಿದ್ದ. ಸೊ ಈಗೊಂದು ತೊಗೊಳ್ಳೋಣ ಅಂತೇಳಿ ಬಂದ್ವಿ. ಸೊ ನಾನಂತೂ ಏನು ಪರ್ಚೇಸ್ ಮಾಡೋದು, ನನ್ನ ಹತ್ರ ಎಷ್ಟೊಂದು ಆಗ್ಬಿಟ್ಟಿದೆ. ಬನ್ನಿ ಅವನು ಏನು ಶಾಪ್ ಮಾಡ್ತಾನೆ. ಶಾಪಿಂಗ್ ಸ್ಟ್ರೀಟ್ ಒಂಥರ ಚೆನ್ನಾಗಿದೆ ಇಲ್ಲಿ. ಆ್ಯಂಡ್ ಎಲ್ಲ ಜಸ್ಟ್ 100 250. ಸೊ ಇನ್ನು ಗಾಗಲ್ಸ್ ಎಲ್ಲ ಬರೀ 100 ಬಾತ್. ಹ್ಯೂಜ್ ಕಲೆಕ್ಷನ್ಸ್. ಆ್ಯಂಡ್ ಇಲ್ಲಿ ಕ್ರಾಪ್ ಟಾಪ್ಸ್ ಎಲ್ಲ ಇದೆ. ಸ್ಲಿಪ್ಪರ್ ತಂದಿರಲಿಲ್ಲ. ಸೊ ರಘು ಒಂದು ಜೊತೆ ಸ್ಲಿಪ್ಪರ್, ನಾನೊಂದು ಜೊತೆ ಸ್ಲಿಪ್ಪರ್ ತೊಗೊಂಡ್ವಿ. ಸೊ ನಾಳೆ ತೋರಿಸ್ತೀನಿ. ಏನು ಬರೀ 100 ಬಾತ್ ಅಷ್ಟೇ. 100 ಬಾತ್ ಅಂದರೆ ಏನು ಕರೆನ್ಸಿ? 220. 200 ರುಪೀಸ್ ಒಂದು ಚಪ್ಪಲಿ. 250 ರೂಪಾಯಿ ಒಂದು ಚಪ್ಪಲಿ ಕಟ್ಕೊಂಡ್ರೆ ಸುಮ್ಮನೆ ಬೆಂಗಳೂರಲ್ಲೇ ತರಬೋದಿತ್ತು. ಓಕೆ, ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಜಕುಸಿ ಆಪ್ಷನ್ ಕೂಡ ಇದೆ. ಇಲ್ಲಿ ಬಂದು ನಾವು ಆಟ ಆಡ್ಬೋದು. ಆ್ಯಂಡ್ ಅಲ್ಲಿ ಫುಲ್ಲು ಸಕ್ಕದಾಗಿದೆ ವೈಬ್. ಇವಾಗ ಕುದಿಯ ನೀರಾಗ ಹೋಗ್ತಿದ್ದೀವಿ. ಕುದಿಯ ನೀರು, ಬಿಸಿ ನೀರು. ಇವಾಗ ಜೋರಾಗಿ ಮಾತಾಡು. ಇವಾಗ ಇಷ್ಟೊಂದು ತಣ್ಣನ ನೀರಾಗ ಆಡ್ತಿದ್ವಿ. ಈಗ ಬಿಸಿ ನೀರಾಗ ಹೋಗ್ತಿದ್ದೀವಿ. ಬಿಸಿ ನೀರು ನೋಡಿ ಯಾವ ರೇಂಜಿಗೆ ಕುದಿತಿದೆ ನೀರು. ಕುದಿಯ ನೀರಲ್ಲಿ ಹೋದ್ರೆ ಕುದಿಯ ನೀರಲ್ಲಿ ಚೆನ್ನಾಗಿದೆ. ಅಲ್ಕ
ಹೇಗಿತ್ತು? ಸೊ ಎಸ್, ನೀರಲ್ಲಿ ಆಡಿ ಫುಲ್ಲು ಸುಸ್ತಾಗಿದ್ವಿ. ಈಗ ಸ್ನಾನ ಮಾಡಿ ನಿದ್ದೆ ಮಾಡ್ತಿದ್ದೀವಿ. ಊಟ ಏನಿಲ್ಲ. ಸೊ ಗುಡ್ ನೈಟ್, ಲವ್ ಯು ಆಲ್, ಬಾಯ್.